ಈ ಒಂದು ಹೋರಾಟ ಸನ್ಮಾನ್ಯ ಯತ್ನಾಳ್ ಅವರು ಬಿಜಾಪುರ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿ ಒಂದು ಬಿಜಾಪುರ ಸೀಮಿತವಾಗಿ ಪ್ರಾರಂಭ ಮಾಡಿದರು. ಅಲ್ಲಿ ಬೀದರ್ ಮತ್ತು ಗುಲ್ಬರ್ಗ ರಾಜ್ಯದ ಮೂಲೆ ಮೂಲೆಗೆ ಜನ ಬಂದರು. ಬರೀ ನೀವು ಬಿಜಾಪುರಕ್ಕೆ ಮಾತ್ರ ಯತ್ನಾಳ್ ಅವರು ಮಾಡಬೇಡಿ, ಇದು ಬಹಳಷ್ಟು ರೈತ ಸಮಸ್ಯೆ ಇದೆ. ನಮ್ಮ ಬಹಳಷ್ಟು ಕಳೆದ 20 ವರ್ಷದಿಂದ ನಾವು ವಫ್ ಟ್ರಿಬ್ಯುನಲ್ಗೆ ಎಡ್ತಾಕಿ ಏಜೆಂಟ್ರಿಗೆ ದುಡ್ಡು ಕೊಟ್ಟು ವಕೀಲರಿಗೆ ದುಡ್ಡು ಕೊಟ್ಟು ಬಹಳಷ್ಟು ಹಾಳಾಗಿದ್ದೇವೆ. ದಯವಿಟ್ಟು ಇದನ್ನೊಂದು ಕೊನೆಗೆ ಹಂತಕ್ಕೆ ನೀವು ಒಂದು ಹೋರಾಟ ಮಾಡಬೇಕಂತ ವಿಶೇಷವಾಗಿ ಹಿಂದೂ ಮತ್ತು ಮುಸಲ್ಮಾನ್ ರೈತರು ನಮಗೆ ಮನವಿ ಮಾಡ್ಕೊಂಡ್ರು ಯತ್ನಾಳ್ ಅವರಿಗೆ. ಆಮೇಲೆ ನಮಗೆಲ್ಲರೂ ಅಲ್ಲಿ ಯತ್ನಾಳ್ ಕರೆಸ್ಕೊಂಡ ನಂತರ ಕೊನೆಗೆ ಜಗದೀಮ ಪಾಲ್ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅಧ್ಯಕ್ಷರು ಅಲ್ಲಿ ಸ್ಥಳಕ್ಕೆ ಬಂದರು. ಬಂದಾಗ ಅಲ್ಲಿ ನಮ್ಮ ಹೋರಾಟ ರೂಪುರೇಷೆ ನೋಡ್ಕೊಂಡು ಭಾಳ ಖುಷಿಪಟ್ಟರು. ಈ ಹೋರಾಟ ಭಾಳ ಗಂಭೀರವಾಗಿ ಇಡೀ ದೇಶದಲ್ಲಿ ಇಂಥ ಹೋರಾಟ ಒಂದು ಒಳ್ಳೆಯ ರೀತಿಯಿಂದ ಹೋರಾಟ ಮಾಡ್ತೀವಿ. ಇದನ್ನು ಬರೀ ನೀವು ಬಿಜಾಪುರ ಸೀಮಿತ ಮಾಡಿಬಿಡ್ರಿ, ನಿಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೆ ಪ್ರವಾಸ ಮಾಡಿ ನಮ್ಗೆ ವರದಿ ಕೊಡ್ರಿ ಅಂದಾಗ ನಮ್ಗೆ ಅದು ಬತ್ತು, ನಮ್ಮ ತಲೆಯಲ್ಲಿ ಬತ್ತು. ನಮ್ಮ ಮೊದಲು ಇರಲಿಲ್ಲ, ಅವತ್ತು ಮಾಡಿ ಮುಗಿಸ್ಬೇಕಂತ ವಿಚಾರ ಮಾಡಿದ್ವಿ ನಾವು. ಆವತ್ತು ತಾತ್ಕಾಲಿಕವಾಗಿ ನಾವೆಲ್ಲ ವಿಚಾರ ಮಾಡಿ ಅವತ್ತು ಧರಣಿ ಕೂತಿದ್ರು ಬಸವನಗುಪ್ಪ ಪಾಟೀಲ್ ಯತ್ನಾಳು ಮತ್ತು ನಮ್ಮೆಲ್ಲರೂ. ಆವಾಗ ಕೆಲವೊಂದು ದಿವಸ ಅದು ಅವತ್ತು ಯಾಕಂದ್ರೆ ಹಿರಿಯರು ಬಂದು ಹೇಳಿದ ನಂತರ ಆ ಒಂದು ಉಪವಾಸ ಸತ್ಯಾಗ್ರಹ ಅವತ್ತು ಮುಟ್ಟುಗೊಳಿಸಿ ಮತ್ತು ಸಭೆ ಸೇರಿದ್ರು ನಾವು. ಆಮೇಲೆ ನಾವೆಲ್ಲರೂ ಬೆಂಗಳೂರಲ್ಲಿ ಸಭೆ ಸೇರಿ ಈ ವಕ್ಫ್ ಹೋರಾಟ ಭಾಳ ಕೆಟ್ಟ ಕಾನೂನಿದೆ, ಈ ಕಾನೂನನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದಕ್ಕೆ ಕೊನೆ ಹಾಡಬೇಕಂತ ಒಂದು ದಿಟ್ಟ ನಿರ್ಧಾರ ತೊಗೊಂಡಾರೆ. ಇದಕ್ಕೆ ಅವರು ನಾವು ಗಟ್ಟಿಯಾಗಿ ಇಡೀ ರಾಜ್ಯದಲ್ಲಿ ಮೂಲೆ ಮೇಲೆ ಪ್ರವಾಸ ಮಾಡ್ಬೇಕಂತ ಒಂದು ನಿರ್ಣಯ ತೊಗೊಂಡು ಕಳೆದ ನವೆಂಬರ್ 25ಕ್ಕೆ ನಾವು ಬೀದರ್ದಲ್ಲಿ ಪ್ರಾರಂಭ ಮಾಡಿದ್ವು. ಬೀದರ್ ಮತ್ತು ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಮೊದಲನೇ ಹಂತದಲ್ಲಿ ಪ್ರವಾಸ ಮಾಡಿ ಆಮೇಲೆ ನಮ್ಮ ರಾಜ್ಯದ ಅಧಿವೇಶನ ಅಸೆಂಬ್ಲಿ ಅಧಿವೇಶನ ಪ್ರಾರಂಭ ಆಗದ ತಾತ್ಕಾಲಿಕ 15 ದಿವಸ ನಾವು ಮುಂದೆ ಹಾಕಿ ಮತ್ತು ಇವತ್ತು 2ನೇ ಹಂತದ ಪ್ರಾರಂಭ ಮಾಡಿದೆವು. ಯಾಕಪ್ಪ ಅಂದರೆ ಒಂದು ಬರೀ ವಿಶೇಷವಾಗಿ ನಮ್ಮ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ಬರೀ ಜಗಳ ಹಚ್ಚೋ ಕೆಲಸ ಮಾಡ್ತಾರೆ, ಹಿಂದೂ ಮುಸ್ಲಿಂ ಜಗಳ ಹಚ್ತಾರೆ, ತಮ್ಮ ಫಾಯ್ದೆ ಮಾಡ್ಕೊತಾರೆ. ಇದು ಏನೂ ಸಂಬಂಧ ಇಲ್ಲ, ಪಕ್ಷಾತೀತ ಹೋರಾಟದೆ. ಎಲ್ಲರ ಬಡವರ ರೈತರ ಭೂಮಿ ಇರ್ಬೋದು, ಮಠ ಮಂದಿರ ಇರ್ಬೋದು ಮತ್ತು ಸರ್ಕಾರ ಜಮೀನು ಇರ್ಬೋದು, ಅದನ್ನು ಒಂದು ವಫ್ ಅಂತ ಒಂದು ಮಾಫಿಯಾ ಇದೆ. ಇದು ಬರೀ ಈಗ ಕುಮಾರ ಬಂಗಾರಪ್ಪರು ಹೇರು ಒಂದು ವಫ್ ಆಸ್ತಿ ತಗೊಳ್ಳೋದು ಒಂದು ಟೀಮ್ಗೆ, ಅದು ಅವ್ರದ್ದೇ ಅಂತ ಒಂದು ಟೀಮ್ ಇದೆ. ಇಡೀ ಬರೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದ ಮೂಲೆ ಮೂಲೆಗೆ ಒಂದು ದೊಡ್ಡ ಒಂದು ಮಾಫಿಯಾ ಇದೆ. ಅವರ ಒಂದು ಸಂಬಂಧಪಟ್ಟ ಟೀಮ್ ಇದೆ ದೇಶದಲ್ಲಿ, ಅವ್ರಿಗೆ ಅಲಾಟ್ ಮಾಡೋದು. ಅದು ಅಲಾಟ್ಮೆಂಟಲ್ಲಿ ಒಂದು 1000 ರೂಪಾಯಿ ತಗೋದು, ಆಮೇಲೆ ಲಕ್ಷಾಂತರ ಕೋಟ್ಯಾಂತರ ದುಡ್ಡನ್ನು ಬಾಡಿಗೆ ಮುಖಾಂತರ ಕಂಬಳಿಸೋದು. ಅದನ್ನು ನಮ್ಮ ದೇಶಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಪಟ್ಟಿ ಕೊಡ್ಕೊಂಡು ಕೂತ್ಬಿಡೋದು. ಈ ಒಂದು ವಿಶೇಷವಾದಂಥ ಈ ಕಾನೂನು ರದ್ದು ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಗಟ್ಟಿಯಾದ ನಿರ್ಧಾರ ತಗೋಬೇಕು. ಅದಕ್ಕೆ ನಾವು ಸಂಪೂರ್ಣವಾಗಿ ರಾಜ್ಯದ ಮೂಲೆ ಮೂಲೆಗೆ ಎಲ್ಲ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಈಗಾಗಲೇ ಮೊದಲೇ ವರದಿಯನ್ನು ಸಲ್ಲಿಸಿದ್ದೇವೆ. ಮತ್ತು ನಾಳೆ 6 ಮತ್ತು 7ನೇ ತಾರೀಕು 2ನೇ ಹಂತದ ಪ್ರವಾಸದ ಬಗ್ಗೆ ಮತ್ತು ನಮ್ಮ ವಾರ್ ರೂಮಿಗೆ ಬಂದಂಥ ಕಂಪ್ಲೇಂಟ್ ಬಂದದ ಎಲ್ಲ ತಗೊಂಡು 6 ಮತ್ತು 7 ದಿಲ್ಲಿಗೆ ಹೋಗಿ ಮತ್ತು ವರದಿ ಸಲ್ಲಿಸಕ್ಕೆ ನಮ್ಮ ಟೀಮ್ ಎಲ್ಲ ಹೊರಟಿದ್ದೇವೆ. ಅದು ಆ ವಿಷಯ ಬಂದು ಇನ್ನೂ ಯಾಕಂದ್ರೆ ಅನೇಕ ಒಂದು ರಾಜ್ಯದ ಒಳ್ಳೆಯ ಕೆಲಸ ಮಾಡೋಕ್ಕೆ ನಿಮ್ಮ ಎಲ್ಲರ ಆಶೀರ್ವಾದ, ನಿಮ್ಮ ಸಂಘಟಿತ ಹೋರಾಟ, ಪಕ್ಷಾತೀತವಾಗಿ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ನಿಮ್ಮ ಏನೇ ಅನುಭವ ಇದೆ ನಮ್ಮ ಟೀಮ್ಗೆ ಹಂಚ್ಕೋಬೇಕು. ಮತ್ತು ಎಲ್ಲ ವಿಷಯನ ಪ್ರಸ್ತಾಪ ಮಾಡಿಕೊಂಡು ರಾಜ್ಯದಲ್ಲಿ ನಮ್ಮ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ನಮ್ಮ ಅಂಗಸಂಸ್ಥೆಯೆಲ್ಲ ಕೂಡಿ ಈ ಕರಾಳ ಕಾನೂನು ಸಂಪೂರ್ಣವಾದ ಭಾರತದ ತೊಲಸಿಗೆ ನಾವು ಏನು ಮಾಡೋಕೆ ಅನ್ನೋದೆಲ್ಲ ವ್ಯವಸ್ಥಿತ ಒಂದು ಭಾರತ ಸರ್ಕಾರಕ್ಕೆ ನಾವೆಲ್ಲ ಮನದಟ್ಟು ಮಾಡಿಕೊಡ್ತೇವೆ. ಮತ್ತು ಸದಾ ನಿಮ್ಮ ಇವತ್ತು ಬರೀ ವಕ್ಫ್ ಹೋರಾಟ ಅಲ್ಲ, ಪ್ರತಿಯೊಂದು ವಿಷಯದಲ್ಲಿ ಮುಂದಿನ ದಿನದಲ್ಲಿ ಎಲ್ಲ ಒಂದು ಕೆಟ್ಟ ಸರ್ಕಾರ. ಯಾಕೆ ಮೊನ್ನೆ ಅಧಿವೇಶನದಲ್ಲಿ ನಾವು ಹೋರಾಟ ಮಾಡಿದ ನಂತರ ಸಿದ್ದರಾಮಯ್ಯ ಬಗ್ಗೆ ನಾವು ಭಾಳ ಗೌರವ ಇತ್ತು. ಈ ಅಧಿವೇಶನದಲ್ಲಿ ಬಹುಶಃ ಒಂದು ಉತ್ತರ ಕೊಡ್ತಾ ಅಂತ ಒಂದು ನಾವು ಅಧಿವೇಶನ ಭಾಳ ಇಂಟ್ರೆಸ್ಟ್ ಕೂತಿತ್ತು. ಅವರು ಕ್ಲಿಯರ್ ಹೇಳಿಬಿಟ್ರು, ನಾವು ವಕ್ಫ್ ಕಾನೂನು ತೆಗೆಯೋದಿಲ್ಲ, ಸಾಧ್ಯ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ.
ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ. ಈ ವಫ್ ಕಾನೂನಿನಿಂದ ರೈತರಿಗೆ ಅನ್ಯಾಯ ಆಗೋದಿಲ್ಲ, ಅದನ್ನು ಉತ್ತರ ತೆಗೆಸ್ತೋತಾರೆ, ಸದನದಲ್ಲಿ ಉತ್ತರ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ಅದನ್ನು ತೆಗೆಯೋದಲ್ಲ, ಸಾಧ್ಯ ಇಲ್ಲ, ಸ್ಪಷ್ಟವಾಗಿ ಉತ್ತರ ಹೇಳ್ತಾರೆ. ಈಗ ಎರಡು ಮುಖ ಸರ್ಕಾರಕ್ಕೆ ಇದು ಭಾಳ ಅಪಾಯಕಾರಿ. ಮುಂದಿನ ದಿನದಲ್ಲಿ ನಾವು ಇದು ಯಾಕೆ ಇದನ್ನು ನಾವು ಮುಂದೆ ಇನ್ನೊಂದು 2 ತಿಂಗಳಲ್ಲಿ ಚುನಾವಣೆ ಇದೆ, ಚುನಾವಣೆಗೋಸ್ಕರ ಅಪವಾದ ಮಾಡ್ತಾರೆ. ಇನ್ನೂ 3.5 ವರ್ಷದ ಎಲೆಕ್ಷನ್. ರೈತರಿಗೆ, ಮಠಮಾನ್ಯಗೆ, ಸರ್ಕಾರ ಜಮೀನಿಗೆ ಒಂದು ಕೆಟ್ಟ ಒಂದು ಕಣ್ಣಿಟ್ಕೊಂಡು ಕೂತಾರ. ಅವೆಲ್ಲ ವ್ಯವಸ್ಥಿತವಾದ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಭೂಮಿಗಳ ರೈತರ ಭೂಮಿ ಅವರಿಗೆ ಮುಟ್ಟಬೇಕಂತ ಹೋರಾಟ ಮಾಡ್ತೇವೆ. ಅದಕ್ಕೆಲ್ಲರೂ ಸಂಪೂರ್ಣವಾಗಿ ನಮ್ಮ ಬೆಂಬಲ ಕೊಡಬೇಕು. ಎಲ್ಲ ಮತ್ತೆ ಏನಿದ್ರೆ ನಮ್ಮ ವಾರ್ ರೂಮ್ಗೆ ತಿಳಿಸ್ಬೇಕು. ಈ ಕರಾಳ ಕಾನೂನು ಸಂಪೂರ್ಣ ತೊಡೆದು ಹಾಕಲಿಕ್ಕೆ ನಾವು ಏನು ಮಾಡಬೇಕು ಎಲ್ಲ ಮಾಡ್ತೇವೆ ಅಂತ ಹೇಳಿ ನಾನು ಹೆಚ್ಚು ಯಾಕೆ ಟೈಮ್ ಆಗೋದ್ರಿಂದ ಹೆಚ್ಚಿಗೆ ಮಾತಾಡಿದೆ. ಈ ಒಂದು ವಫ್ ಹೋರಾಟಕ್ಕೆ ನೀವು ಎಲ್ಲ ಬೆಂಬಲ ಕೊಡ್ಬೇಕು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.